ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 22. ಮರುದಿನ ಬೆಳಗ್ಗೆ ಗೆಳತಿಯರಿಬ್ಬರು ಎಂದಿನಂತೆ ಆಫೀಸಿಗೆ ಬಂದರು. ಪ್ರಾರ್ಥನಾ ಎಷ್ಟು ಸಮಾಧಾನ ಮಾಡಿಕೊಂಡು ಮನೆಯಿಂದ ಹೊರಟಿದ್ದರೂ ಆಫೀಸಿಗೆ ಬಂದ ತಕ್ಷಣ ಅವಳ ಎಲ್ಲ ಶಕ್ತಿ ಆತ್ಮವಿಶ್ವಾಸ ಉಡುಗಿ ಹೋಗಿತ್ತು. ಅದು ಸಹಜ ಕೂಡ, ಏಕೆಂದರೆ ಅಲ್ಲಿಯೇ ತಾನೇ ಅವಳಿಗೆ ಪ್ರಸಾದ್ ಸಿಕ್ಕಿದ್ದು. ಆಫೀಸಿನಲ್ಲಿ ಪ್ರತಿ ಹೆಜ್ಜೆಯೂ ಭಾರವೆನಿಸುತ್ತಿತ್ತು. ಪ್ರತಿ ಹೆಜ್ಜೆಯಲ್ಲೂ ಪ್ರಸಾದ್ ನೆನಪು. ತನ್ನ ಕಡೆಯಿಂದ ಒಂದು ಕೊನೆಯ ಪ್ರಯತ್ನ ಮಾಡಿಬಿಡೋಣ ಎಂದು ಪ್ರಾರ್ಥನಾ ಮಧ್ಯರಾತ್ರಿಯಲ್ಲಿ ಒಮ್ಮೆ ಮತ್ತೆ ಪ್ರಸಾದ್ಗೆ ಕಾಲ್ ಮಾಡಿದ್ದಳು. ಆದರೆ ಸ್ವಿಚ್ ಆಫ್ ಬಂದಿತ್ತು. ಒಂದು ಮೆಸೇಜ್ ಕೂಡ ಹಾಕಿದ್ದಳು. ಅದೂ ಕೂಡ ಅವನಿಗೆ ಹೋಗಿ ತಲುಪಿರಲಿಲ್ಲ. ಸಂಪೂರ್ಣ ಅಸಹಾಯಕಳಾಗಿದ್ದಳು ಅವಳು. ಆಫೀಸಿನ ಒಳಗೆ ಬರುತ್ತಿದ್ದಂತೆಯೇ ಬಿಸ್ನೆಸ್ ಲೀಡ್ ಮಹೇಶ್ ಪ್ರಾರ್ಥನಾಗೆ ಎದುರಾಗಿದ್ದ. ಅರೆ, ಗುಡ್ ಮಾರ್ನಿಂಗ್ ಪ್ರಾರ್ಥನಾ, ಬಂದ್ಯಾ ನೀನು? ನಿಂಗೋಸ್ಕರನೇ ಕಾಯ್ತಾ ಇದ್ದೆ. ಹರ್ಷ ಇಲ್ಲ, ಪ್ರಸಾದ್ ಸರ್ ಕೂಡ ಇಲ್ಲ. ಇನ್ಮೇಲೆ ನೀನೇ ಟೀಮ್ ಲೀಡರ್ ಆಗಿ ನಮಗೆಲ್ಲ ಹೆಲ್ಪ್ ಮಾಡಬೇಕು. ಎಷ್ಟೊಂದು ಕೆಲಸಗಳು ಬಾಕಿ ಇವೆ. ನಂಗಿವತ್ತು ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಕೂಡ ಇದೆ. ಅದಕ್ಕೂ ಮುಂಚೆ ನನಗೊಂದಿಷ್ಟು ಮಾಹಿತಿ ಬೇಕಾಗಿತ್ತು. ಮತ್ತು 12 ಗಂಟೆಗೆ ಮಹಂತೇಶ್ ಬರ್ತಾರಂತೆ. ಈಗ ಕಾಲ್ ಮಾಡಿದ್ರು. ಅವ್ರು ಬರೋದ್ರೊಳಗೆ ನಾನು ಇದನ್ನೆಲ್ಲ ಫಿಕ್ಸ್ ಮಾಡಬೇಕು. ಏನಿದು ಆಫೀಸಿಗೆ ಬಂದ ತಕ್ಷಣ ಹೀಗೆ ಹೇಳ್ತಿದ್ದಾನೆ ಅಂತ ಅನ್ಕೋಬೇಡ. ಸ್ವಲ್ಪ ಅರ್ಜೆಂಟ್ ಇತ್ತು. ನೀನು ಲಾಗಿನ್ ಆದ ತಕ್ಷಣ ನಾವು ಮೀಟಿಂಗ್ ಮಾಡೋಣವಾ ಎಂದು ಕೇಳಿದ. ಪ್ರಾರ್ಥನಾಳಿಗೆ ಪ್ರಸಾದ್ ಬಗ್ಗೆ ಯೋಚನೆ ಮಾಡದಿರುವುದಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಬೇರೊಂದಿರಲಿಲ್ಲ. ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಅತ್ಯಂತ ಒಳ್ಳೆಯ ಮಾರ್ಗವಾಗಿತ್ತು. ಅದಕ್ಕೇನಂತೆ, ನನಗೇನು ಪ್ರಾಬ್ಲಮ್ ಇಲ್ಲ, ಕನೆಕ್ಟ್ ಆಗೋಣ. ಒಂದು 10 ನಿಮಿಷ ಟೈಮ್ ಕೊಡಿ, ನಾನು ಬರ್ತೀನಿ ಎಂದು ಹೇಳಿದಳು. ಅವತ್ತು ಆಫೀಸಿನಲ್ಲಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿದ್ದರು. ರೋಹಿತ್ ಮತ್ತು ಗಾಯತ್ರಿ ಮಹಂತೇಶ್ ಅವರ ವೆಲ್ಕಮ್ಗೆ ರೆಡಿಯಾಗುತ್ತಾ ಇದ್ದರು. ವೆಲ್ಕಮ್ ಸ್ಪೀಚ್, ಆಫೀಸ್ ಬಗ್ಗೆ ಅವರಿಗೆ ತಿಳಿಸಿಕೊಡಲು ಪ್ರೆಸೆಂಟೇಷನ್ ರೆಡಿ ಮಾಡುತ್ತಾ ಇದ್ದರು. ರಾಗಿಣಿ ಎಲ್ಲ ಕೆಲಸದ ಅಪ್ಡೇಟ್ಸನ್ನು ಹ್ಯಾಂಡ್ ಓವರ್ ಮಾಡಬೇಕು ಎಂದು ಅದರ ತಯಾರಿಯಲ್ಲಿದ್ದಳು. ಮಹೇಶ್ ಮತ್ತು ಪ್ರಾರ್ಥನಾ ಕ್ಲೈಂಟ್ಸ್ ಮೀಟಿಂಗಿಗೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದರು. ಅಂತೂ ಮೀಟಿಂಗ್ ಮುಗೀತು. ಮಹಂತೇಶ್ ಕೂಡ ಬಂದರು. ಮಹಂತೇಶ್ ಮತ್ತು ಪ್ರಾರ್ಥನಾ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡು ವಿಚಾರ ವಿನಿಮಯವನ್ನು ಮಾಡಿಕೊಂಡರು. ರಾಗಿಣಿ ಕೂಡ ಅವತ್ತು ಇಡೀ ದಿನ ಪ್ರಾರ್ಥನಾ ಜೊತೆ ಇದ್ದಳು. ಅವರಿಬ್ಬರು ಇಡೀ ಆಫೀಸನ್ನು ಒಂದು 10 ಬಾರಿ ಓಡಾಡಿದ್ದರೇನೋ. ಕಾಫಿ ಕುಡಿದು, ಊಟ ಮಾಡಿ, ಅಲ್ಲಲ್ಲಿ ಕುಳಿತು ಮಾತನಾಡಿ ಒಟ್ಟಿನಲ್ಲಿ ಒಳ್ಳೆಯ ಸಮಯ ಕಳೆದರು. ಆ ದಿನ ಹೇಗೋ ಕೆಲಸದ ಒತ್ತಡದಲ್ಲಿ ಕಳೆದು ಹೋಯಿತು. ಆದರೆ ಮರುದಿನ ಪ್ರಾರ್ಥನಾಗೆ ಸ್ವಲ್ಪ ಕಷ್ಟವೇ ಎನಿಸಿತ್ತು. ಯಾಕೆಂದರೆ ರಾಗಿಣಿ ಕೂಡ ಇನ್ನು ಆಫೀಸಿಗೆ ಬರುವುದಿಲ್ಲ ಎಂಬುದನ್ನು ಯೋಚನೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅವಳಿಗೆ. ಪ್ರಸಾದ್ ಇನ್ನು ತನಗೆ ಕಾಂಟ್ಯಾಕ್ಟ್ ಮಾಡುವುದಿಲ್ಲ ಎಂದು ಖಡಾಖಂಡಿತವಾಗಿ ಗೊತ್ತಾಗಿದೆ ಎಂದು ರಾಗಿಣಿಗೆ ಹೇಳಿದ್ದರೂ ಕೂಡ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಅವನು ಮತ್ತೆ ವಾಪಸ್ ಬಂದ್ಬಿಡುತ್ತಾನೇನೋ ಅಥವಾ ವಾಪಸ್ ಬರೋಕ್ಕೆ ಎಲ್ಲೂ ಹೋಗಿಲ್ಲವೇನೋ, ಏನೋ ಕೆಲಸದ ಒತ್ತಡದಲ್ಲಿ ಬ್ಯುಸಿ ಇರಬಹುದು, ನನಗೆ ಕಾಲ್ ಮಾಡುತ್ತಾನೆ ಎಂಬ ಭರವಸೆಯಲ್ಲಿ ಇದ್ದಳು. ಮರುದಿನ ಇನ್ನೇನು ಸೆಂಡ್ ಆಫ್ ಸೆಲೆಬ್ರೇಷನ್ ಎಲ್ಲ ಮುಗಿದು ರಾಗಿಣಿ ಆಫೀಸಿಂದ ಹೊರಡಲು ರೆಡಿಯಾಗುತ್ತಿದ್ದಳು. ರಾಗಿಣಿ, ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಎಂದಳು. ಇಬ್ಬರ ಕಣ್ಣಲ್ಲೂ ನೀರು ತುಂಬಿತ್ತು. ಪ್ರಾರ್ಥನಾ ಆದಷ್ಟು ಕಮ್ಮಿ ಮಾತನಾಡುತ್ತಿದ್ದಳು. ಏಕೆಂದರೆ ಅವಳಿಗೆ ಗೊತ್ತು, ಮಾತು ಶುರು ಮಾಡಿದರೆ ಭಾವುಕಳಾಗಿ ಅಳು ಬಂದೇ ಬಿಡುತ್ತದೆ ಎಂದು. ನಾನು ಅಷ್ಟೇ ನಿನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಆದರೆ ಪ್ರಾರ್ಥನಾ, ನಂಗೆ ಗೊತ್ತಿಲ್ಲ ಮುಂದೇನಾಗುತ್ತೆ ಅಂತ. ಒಂದೊಮ್ಮೆ ಪ್ರಸಾದ್ ಸರ್ ಮತ್ತೆ ನಿನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದರೆ ನೀನು ಅವ್ರ ಯೋಚನೆಯಲ್ಲೇ ಕಳಿಬೇಡ. ನಡೆದಿದ್ದೆಲ್ಲ ಒಂದು ಕಹಿನೋ ಸಿಹಿನೋ ಏನೋ ಒಂದು ಜೀವನದಲ್ಲಿ ಆಗಿತ್ತು ಅಂತ ಅದನ್ನು ಮರೆತು ಮುಂದೆ ಹೋಗೋಕ್ಕೆ ಪ್ರಯತ್ನ ಮಾಡು ಪ್ಲೀಸ್. ನಂಗೆ ಮೊದಲೇ ನಿನ್ನ ಬಿಟ್ಟು ಹೋಗೋಕ್ಕೆ ತುಂಬ ದುಃಖ ಆಗ್ತಾಯಿತ್ತು. ನಿನ್ನೆ ನಿನ್ನ ಮಾತು ಕೇಳಿದ ಮೇಲಂತೂ ಈಗ ನನಗೆ US ಹೋಗಲೇಬೇಕಾ ಅಂತ ಅನಿಸ್ಬಿಟ್ಟಿದೆ ಎಂದು ಗಟ್ಟಿಯಾಗಿ ಪ್ರಾರ್ಥನಾಳನ್ನು ತಬ್ಬಿಕೊಂಡಳು. ಪ್ರಾರ್ಥನಾ ಕೂಡ ಕಣ್ಣೀರನ್ನು ತಡೆದು, ರಾಗಿಣಿ, ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಐ ವಿಲ್ ಬಿ ಓಕೆ ಎಂದಳು. ಪ್ರಾರ್ಥನಾ, ಇನ್ನು ನಾನು ಬ್ಯುಸಿ ಆಗಿಬಿಡ್ತೀನಿ. ಎಂಗೇಜ್ಮೆಂಟ್ ತಯಾರಿ, ಮದುವೆ ತಯಾರಿ ಅಂತ ನಿನ್ನ ಹತ್ರ ಅಷ್ಟೊಂದು ಮಾತಾಡೋಕ್ಕೆ ಸಮಯ ಸಿಗಲ್ವೇನೋ. ಆದರೆ ಪ್ಲೀಸ್, ನೀನು ಯಾವಾಗ ಏನೇ ಹೇಳ್ಕೋಬೇಕು ಅಂತ ಅನಿಸಿದ್ರು ನಂಗೆ ಕಾಲ್ ಮಾಡು ಎಂದಳು ರಾಗಿಣಿ.
ಸರಿ ರಾಗಿಣಿ, ನೀನೇನು ಚಿಂತೆ ಮಾಡಬೇಡ. ಏನೇ ಹೆಲ್ಪ್ ಬೇಕಿದ್ರೂ ನಂಗೆ ಕಾಲ್ ಮಾಡು. ಶಾಪಿಂಗ್ ಯಾವಾಗ ಹೋಗೋದು ಅಂತ ಹೇಳು, ನಾನು ಬರ್ತೀನಿ. ಯು ಟೇಕ್ ಕೇರ್ ಎಂದಳು ಪ್ರಾರ್ಥನಾ. ಭಾರವಾದ ಮನಸ್ಸಿನಿಂದ ಗೆಳತಿಯನ್ನು ಕಳುಹಿಸಿಕೊಟ್ಟಳು. ಪ್ರಾರ್ಥನಾ ಆಫೀಸಿನಿಂದ ಹೊರಡುವುದು ತಡವಾಗಿತ್ತು. ಈಗ ಹರ್ಷ ಇಲ್ಲದಿದ್ದುದರಿಂದ ಮತ್ತು ಮಹಾಂತೇಶ್ ಜೊತೆ ಕೆಲಸ ಮಾಡುತ್ತಿರುವುದರಿಂದ ಪ್ರಾರ್ಥನಾಗೆ ಕೆಲಸ ಜಾಸ್ತಿಯೇ ಆಗಿತ್ತು ಮತ್ತು ಆಫೀಸಿನಲ್ಲಿ ತುಂಬ ಸಮಯವನ್ನು ಕಳೆಯುವಂತಾಗಿತ್ತು. ಆದರೆ ಈ ಸಮಯದಲ್ಲಿ ಪ್ರಾರ್ಥನಾಳಿಗೆ ಅದು ಒಂದು ತರಹ ಒಳ್ಳೆಯದೇ ಆಗಿತ್ತು, ಪ್ರಸಾದ್ ನೆನಪನ್ನು ಬರದಂತೆ ತಡೆಹಿಡಿಯಲು. ನಡೆದ ಎಲ್ಲ ವಿಷಯವನ್ನು ಸಂದೀಪ್ಗೆ ವಿವರವಾಗಿ ತಿಳಿಸಿದ ರಾಗಿಣಿ, ಅಣ್ಣ, ಅವಳನ್ನು ಕೊನೆ ಬಾರಿ ನೋಡಿದ್ದು ನನ್ನ ಮದುವೆಯಲ್ಲೇ. ನಂತರದಲ್ಲಿ ಸ್ವಲ್ಪ ದಿನ ಕಾಲ್ ಮೆಸೇಜ್ ಅಂತ ಇಬ್ಬರೂ ಮಾತಾಡ್ತಿದ್ವಿ. ಆದರೆ ಸಮಯದ ವ್ಯತ್ಯಾಸ ಇರೋದ್ರಿಂದ ಕೊನೆಗೆ ಅದೂ ಸಾಧ್ಯ ಆಗ್ತಿರ್ಲಿಲ್ಲ. ನನಗೂ ಹೊಸ ಜೀವನ ಪ್ರಾರಂಭ ಆಗಿತ್ತು. ಹೊಸ ಜಾಗ, ಹೊಸ ಮನೆ, ಹೊಸ ಕೆಲಸ ಎಲ್ಲ ಹೊಸದೇ. ಆದ್ದರಿಂದ ನಮ್ಮಿಬ್ಬರ ಕಾಂಟ್ಯಾಕ್ಟ್ ಕೂಡ ತಪ್ಪೋಯ್ತು ಎಂದು ಮೌನವಾದಳು. ಸಂದೀಪ್ಗೆ ಕೋಪ ಬಂದಿತ್ತು. ಪ್ರಾರ್ಥನಾ ವಿಷಯ ಮುಚ್ಚಿಟ್ಟಳು ಎಂದೋ ಅಥವಾ ತನ್ನ ಜೀವನದಲ್ಲಿ ಏಕೆ ಹೀಗಾಗುತ್ತಿದೆ ಎಂದೋ ಏನೂ ಉತ್ತರ ಕೊಡಲಿಲ್ಲ. ಮುಂದುವರಿಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.